ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ನಾನು ನಿಮಗೆ ಇವತ್ತು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರುವಂಥ ಪ್ಲೇಸು ಬಾಹುಬಲಿ ಸ್ಟ್ಯಾಚ್ಯೂ, ಕಾರ್ಕಳ. ಉಡುಪಿ ಡಿಸ್ಟಿಕ್ದು ಲಾಗ್ಸು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇವಾಗ ಕಾರ್ಕಳದಲ್ಲಿ ಲಾಗ್ಸನ್ನು ಮಾಡ್ತಾಯಿದ್ದೀನಿ. ಕಾರ್ಕಳದ ಬಾಹುಬಲಿ ಸ್ಟ್ಯಾಚ್ಯೂನ ಇವತ್ತು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ. ಏನು ಗುರು, ಬಾಹುಬಲಿ ಸ್ಟ್ಯಾಚ್ಯೂ ಅಂತೀಯ, ಹಿಂದ್ಗಡೆ ಯಾವುದೋ ಗುಡ್ಡ ಇರೋದಕ್ಕೆ ಮಾಡಿರೋಂಥ ಸ್ಟೆಪ್ಸ್ನ ತೋರಿಸ್ತಾ ಇದೆಯಾ ಅಂತ ಅಂದ್ಕೊಂಡ್ರೆ, ಹೌದು, ನಿಜವಾಗ್ಲೂ ಈ ಸ್ಟೆಪ್ಸ್ನ ಹತ್ಕೊಂಡು ಹೋದರೆ ಬಾಹುಬಲಿ ಸ್ಟ್ಯಾಚ್ಯೂ ಕಾಣಿಸುತ್ತೆ. ಜಗತ್ತಿನ ಅತಿ ಎತ್ತರವಾದ ಎರಡನೆಯ ಬಾಹುಬಲಿ ಸ್ಟ್ಯಾಚ್ಯೂ ಇದು. ಗೊಮ್ಮಟೇಶ್ವರ ಮೂರ್ತಿಯಲ್ಲಿ ಅತಿ ಎತ್ತರವಾದಂತಹ ಮೂರ್ತಿ, ಅದು ಕಾರ್ಕಳದಲ್ಲಿದೆ. ಬನ್ನಿ. ಗುರು, ಅಲ್ಲಿಂದ ಇಲ್ಲಿವರೆಗೂ ಮೆಟ್ಲುಗಳನ್ನು ಹತ್ಕೊಂಡು ಬಂದಿದ್ದು. ಇನ್ನೂ ಇಷ್ಟು ದೂರ ಉಳ್ಕೊಂಡಿದೆ ಬಾಹುಬಲಿ ಸ್ಟ್ಯಾಚ್ಯೂನ ರೀಚ್ ಆಗೋದಕ್ಕೆ. ನಾವೆಲ್ಲರೂ ಎಷ್ಟು ಪುಣ್ಯ ಮಾಡಿದ್ದೀವಿ ಅಂತ ಅಂದರೆ ಕರ್ನಾಟಕದಲ್ಲಿ ಹುಟ್ಟೋದಕ್ಕೆ. ಜಗತ್ತಿನ ಅತಿ ಎತ್ತರವಾದ ಬಾಹುಬಲಿ ಮೂರ್ತಿ ಕೂಡ ಕರ್ನಾಟಕದಲ್ಲೇ ಇದೆ. ಎರಡನೇ ಅತಿ ಎತ್ತರವಾದ ಬಾಹುಬಲಿ ಮೂರ್ತಿ ಕೂಡ ಕರ್ನಾಟಕದಲ್ಲೇ ಇದೆ. ಅದು ಬಂದುಬಿಟ್ಟು ಟೋಟಲಾಗಿ 5 ಸ್ಟ್ಯಾಚ್ಯೂಸ್ ಇದೆ ಈ ರೀತಿ ಬಾಹುಬಲಿದು. ಅದು ಎಲ್ಲವೂ ಕೂಡ ನಮ್ಮ ಕರ್ನಾಟಕದಲ್ಲೇ ಇದೆ. ಇವಾಗ ನಾವು ನೋಡೋಕ್ಕೆ ಬಂದಿರೋದು ಎರಡನೇ ಅತಿ ಎತ್ತರವಾದ ಬಾಹುಬಲಿ ಮೂರ್ತಿ. ಗುರು, ದೊಡ್ಡ ಕಲ್ಲು ಬಂಡೆಯಲ್ಲಿ ಕೊರೆದಂಥ ಸ್ಟೆಪ್ಸ್ಗಳ ಮುಖಾಂತರ ಕೊನೆಗೂ ನಾವು ಬಂದು ತಲುಪಿದ್ದು ಈ ಒಂದು ಜಗತ್ತಿನ ಅತಿ ಎತ್ತರವಾದ ಎರಡನೇ ಬಾಹುಬಲಿ ಮೂರ್ತಿಯ ಜಾಗಕ್ಕೆ. ಗುರು, ಇವಾಗ ನನ್ನ ಹಿಂದೆ ಕಾಣ್ತಾ ಇರೋದು ಬ್ರಹ್ಮ ಯಕ್ಷ ಮಾನಸ್ತಂಭ ಅಂತ ಹೇಳ್ಬಿಟ್ಟು, ಇದು ಬಾಹುಬಲಿಯ ಮೂರ್ತಿಯ ಎದುರುಗಡೆನೇ ಇದೆ. ಈಗ ನಮಗೆಲ್ಲರಿಗೂ ಗೊತ್ತು, ಬಾಹುಬಲಿನ ಗೊಮ್ಮಟೇಶ್ವರ ಅಂತ ಕರೀತಾರೆ, ಬಾಹುಬಲಿ ಅಂತ ಕರೀತಾರೆ. ಆದರೆ ಯಾರಿಗಾದ್ರೂ ಗೊತ್ತಾ, ತ್ಯಾಗವೀರ ಭಗವಾನ್ ಅಂತಲೂ ಕೂಡ ಕರೀತಾರೆ ಈ ಒಂದು ಬಾಹುಬಲಿನ. ನಾವೆಲ್ಲರೂ ತುಂಬಾ ಕಾತುರತೆಯಿಂದ ಕಾಯ್ತಾ ಇದ್ದಂತಹ ಬಾಹುಬಲಿ ಮೂರ್ತಿನ ನೋಡ್ಕೊಳ್ಳಿ. ಗುರು, ಇನ್ನು ಈ ಒಂದು ಗೊಮ್ಮಟೇಶ್ವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿಸಿದ್ದು ಅಥವಾ ಈ ಒಂದು ಗೊಮ್ಮಟೇಶ್ವರ ಮೂರ್ತಿನ ಕೆತ್ತಿಸಿದ್ದು ಸಾಂತಾರ ರಾಜವಂಶದ ದೊರೆ ಭೈರರಸ ಅಂತ ಹೇಳ್ಬಿಟ್ಟು. ಭೈರರಸ ಅವರು ಈ ಭಾಗದ ಸಾಂತಾರ ರಾಜವಂಶದ ಅಧಿಕೃತ ರಾಜರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಈ ಸಮಯದಲ್ಲಿ ಅವರ ಒಂದು ರಾಜಮನೆತನದ ಪೀಠಾಧಿಪತಿಗಳಾದಂತಹ ಜೈನ ಮಠದ ಅರ್ಚಕರಾದಂತಹ ಲಲಿತ ಕೀರ್ತಿಯವರ ಒಂದು ಸಲಹೆಯ ಮೇರೆಗೆ ಈ ಒಂದು ಸ್ಟ್ಯಾಚ್ಯೂನ ಕೆತ್ತನೆ ಮಾಡಿಸ್ತಾರೆ. ಕೆತ್ತನೆ ಮಾಡಿಸಿ ಅದನ್ನು ಕಾರ್ಕಳದಲ್ಲಿಯೇ ಈ ಜಾಗದಲ್ಲಿಯೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಲಲಿತ ಕೀರ್ತಿಯವರು ಹೇಳಿದ್ರಿಂದ ಈ ಜಾಗದಲ್ಲಿಯೇ ಈ ಒಂದು ಗೊಮ್ಮಟೇಶ್ವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಸಾಂತಾರ ರಾಜವಂಶದ ದೊರೆ ಭೈರರಸ ಅವರು ಬರೀ ಈ ರೀತಿಯ ಜೈನ ಬಸದಿಗಳನ್ನು ಮಾತ್ರ ಇಂಪ್ರೂವ್ ಮಾಡಲಿಲ್ಲ. ಇದ್ರ ಜೊತೆಗೆ ಹಿಂದೂ ದೇವಾಲಯಗಳು ಮತ್ತು ಮುಸ್ಲಿಮರಿಗೆ ಬೇಕಾದಂತಹ ಮಸೀದಿಗಳು ಎಲ್ಲವನ್ನು ಕೂಡ ಇಂಪ್ರೂವ್ ಮಾಡ್ತಾ ಬರ್ತಾರೆ. ಅದರಲ್ಲಿ ಈ ಜೈನ ಗೊಮ್ಮಟೇಶ್ವರ ಮೂರ್ತಿಯು ಕೂಡ ಒಂದು. ಇಲ್ಲಿ ಮಹಾವೀರ ಜಯಂತಿ ತುಂಬಾ ಸ್ಪೆಷಲಾಗಿ ಆಚರಣೆ ಮಾಡ್ತಾರೆ. ಈ ಜಾಗದಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತೆ. ಅದು ತುಂಬಾ ವಿಜೃಂಭಣೆಯಿಂದ 1008 ಕಳಸಗಳೊಂದಿಗೆ ಆ ಒಂದು ಜಾತ್ರೆ ರೀತಿಯಲ್ಲಿ ಮಹಾಮಸ್ತಕಾಭಿಷೇಕವನ್ನು ಮಾಡ್ತಾರೆ. ಇನ್ನು ಈ ಗೊಮ್ಮಟೇಶ್ವರ ಮೂರ್ತಿ ಬಂದ್ಬಿಟ್ಟು 42 ಅಡಿ ಎತ್ತರ, 11 ಅಡಿ ಅಗಲ ಇದೆ, 10.3 ಅಗಲ. ಗೊಮ್ಮಟೇಶ್ವರ ಮೂರ್ತಿ ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಅದರ ಕೆಳಗಡೆ ಇರುವಂತಹ ಪೀಠ ಅದು ಕೂಡ ಸಪ್ರೇಟು ಮತ್ತು ಮೂರ್ತಿ ಸಪ್ರೇಟು. ಆ ಪೀಠದ ಮೇಲೆ 42 ಅಡಿ ಎತ್ತರವಾಗಿರುವಂಥ ಗೊಮ್ಮಟೇಶ್ವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಲಾಗಿದೆ.
ಇನ್ನು ಈ ಒಂದು ಗೊಮ್ಮಟೇಶ್ವರ ಮೂರ್ತಿಯ ಎದುರುಗಡೆ ನೇರವಾಗಿ ಯಕ್ಷನ ಚಿತ್ರ ಇರುವಂತಹ ಒಂದು ಸ್ತಂಭವನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿರೋ ಈ ಮೂರ್ತಿ ಜಗತ್ತಿನ 2ನೇ ಅತಿ ಎತ್ತರವಾದ ಮೂರ್ತಿ. ಆದರೆ ಮೊದಲನೇ ಮೂರ್ತಿ ಯಾವುದು? ಶ್ರವಣಬೆಳಗೊಳದಲ್ಲಿರುವಂತಹ ಗೊಮ್ಮಟೇಶ್ವರ ಮೂರ್ತಿ ಜಗತ್ತಿನ ಅತಿ ಎತ್ತರವಾದ ಬಾಹುಬಲಿ ಮೂರ್ತಿ ಆಗುತ್ತೆ. ಇದು 2ನೇ ಮೂರ್ತಿ ಆಗುತ್ತೆ. ಇದೇ ರೀತಿ ಕರ್ನಾಟಕದಲ್ಲಿ 5 ಬಾಹುಬಲಿ ಮೂರ್ತಿಗಳಿವೆ. ಅದರಲ್ಲಿ ಶ್ರವಣಬೆಳಗೊಳ, ಕಾರ್ಕಳ, ವೇಣೂರು, ಗೊಮ್ಮಟಗಿರಿ ಮತ್ತು ಧರ್ಮಸ್ಥಳ, ಈ ರೀತಿ 5 ಮೂರ್ತಿಗಳಿದ್ದರೆ ವೇಣೂರು, ಧರ್ಮಸ್ಥಳ ಮತ್ತು ಕಾರ್ಕಳದಲ್ಲಿರುವಂತಹ ಈ ಬಾಹುಬಲಿ ಮೂರ್ತಿಗಳನ್ನು ಜಗತ್ತಿನ ಅದ್ಭುತಗಳಲ್ಲಿ ಸೇರ್ಪಡೆ ಮಾಡಲಾಗಿದೆ. ಇನ್ನು ಬಾಹುಬಲಿ ಸಿನಿಮಾನ 1, 2 ಭಾಗಗಳಲ್ಲಿ 3 ಭಾಗಗಳಲ್ಲಿ ನೋಡಿದಂತಹ ನಾವು ಬಾಹುಬಲಿ ಅಂದಾದ ತಕ್ಷಣ ನೆನಪಾಗೋದು ಪ್ರಭಾಸು ಮತ್ತು ಆ ಸಿನಿಮಾದ ಪಾತ್ರಧಾರಿಗಳು. ಅದರ ಆಚೆಗೂ ಕೂಡ ಬಾಹುಬಲಿಯ ರಿಯಲ್ ಸ್ಟೋರಿ ಏನು ಅಂತ ತಿಳ್ಕೊಂಡಿದ್ದೀರಿ. ಇಷ್ಟೆಲ್ಲ ಇತಿಹಾಸನ ಹೊಂದಿರುವಂತಹ ಬಾಹುಬಲಿ ಮೂರ್ತಿಯನ್ನು ಕೆತ್ತನೆ ಮಾಡಿದಂತಹ ಕಲೆಗಾರ ಕಲ್ಕುಡ ಅನ್ನುವಂತಹ ವ್ಯಕ್ತಿಯನ್ನು ಈ ರಾಜ ಆಮೇಲೆ ಸಂಹಾರ ಮಾಡ್ತಾನೆ. ಆತನ ಒಂದು ಎಡಗೈ ಮತ್ತು ಬಲಗಾಲನ್ನು ಕತ್ತರಿಸ್ತಾನೆ. ಯಾರಿಗೂ ಕೂಡ ಈ ರೀತಿಯ ಕ್ವಾಲಿಟಿಯಲ್ಲಿರುವಂತಹ ಮೂರ್ತಿಗಳನ್ನು ಕೆತ್ತನೆ ಮಾಡಬಾರ್ದು ಅಥವಾ ದೇವಾಲಯಗಳನ್ನು ಕೆತ್ತಿ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಭೈರರಸ ಅನ್ನುವಂಥ ರಾಜ ಆ ವ್ಯಕ್ತಿಯನ್ನು ಎಡಗೈ ಮತ್ತು ಬಲಗಾಲನ ಕತ್ತರಿಸಿ ತೆಗಿತಾನೆ. ಈ ರೀತಿ ಕಲಾವಿದರ ಕೈಗಳನ್ನು ಕತ್ತರಿಸಿದಾಗ ನಮಗೆಲ್ಲ ಅನಿಸುತ್ತೆ ರಾಜರು ಆಗ ಕಾಲದಲ್ಲಿ ಎಷ್ಟು ಸ್ವಾರ್ಥಿಗಳಾಗಿದ್ದರು ಅಂತ. ಆದರೆ ನಿಜವಾಗ್ಲೂ ಅದು ಸ್ವಾರ್ಥ ಅಲ್ಲ. ನನ್ನ ಕಾಲಾವಧಿಯಲ್ಲಿ ದೇಶ ಎಷ್ಟು ಮುಂದುವರಿತು, ಬೇರೆಯವರ ಕಾಲಾವಧಿಗೆ ಆ ಸೇವೆ ಲಭ್ಯವಾಗಬಾರ್ದು ಅಂತ ಅನ್ನೋದು ಅವರ ಆಲೋಚನೆ ಆಗಿತ್ತು. ಬೇರೆಯವ್ರ ಟೈಮಲ್ಲಿ ಈ ರೀತಿ ಒಳ್ಳೊಳ್ಳೆಯ ಮಾನ್ಯುಮೆಂಟ್ಸು ಮತ್ತೆ ಹುಟ್ಕೋಬಾರ್ದು ಅನ್ನೋದು ಅವರ ಆಲೋಚನೆಗಳಾಗ್ತಾಯಿತ್ತು. ರಾಜ ವಂಶ ಸಾಂತಾರ ಅಂತ ಬಂದಾಗ ಭೈರರಸ ಅನ್ನುವಂಥ ರಾಜ ತುಂಬಾ ಪ್ರಬಲವಾಗಿದ್ದ ಅಂತ ನಾವು ಈ ಟೈಮಲ್ಲಿ ಮಾತಾಡ್ಕೋತೀವಲ್ಲ, ಈ ಮಾತುಗಳಿಗೆ ಅವರ ಆ ಆಲೋಚನೆಗಳು ಸಾಕ್ಷಿಯಾಗಿತ್ತು. ಗುರು, ನೀವೇನಾದರೂ ಬರೀ ಇಲ್ಲಿ ಬಾಹುಬಲಿ ಮೂರ್ತಿನ ನೋಡಿಕೊಂಡು ದೇವರ ದರ್ಶನನ ತೊಗೊಂಡು ಹೋಗ್ತೀನಿ ಅಂತ ಬಂದರೆ ಅದು ತುಂಬಾ ತಪ್ಪಾಗ್ಬೋದು. ಈ ದೇವರ ದರ್ಶನದ ಒಟ್ಟಿಗೆ ಇಲ್ಲಿರುವಂತಹ ಜಾಗಗಳನ್ನು ಅತಿ ಎತ್ತರವಾದ ಪಾಯಿಂಟಿಂದ ನೋಡ್ಬೋದು. ಅಂದರೆ ಒಂಥರ ವ್ಯೂ ಪಾಯಿಂಟ್ ಗುರು. ಇದು ವ್ಯೂ ಪಾಯಿಂಟು, ನೇಚರ್ನ ಎಂಜಾಯ್ ಮಾಡ್ಬೋದು. ತುಂಬ ಬೆನಿಫಿಟ್ಸ್ ಇದೆ. ದೇವರ ದರ್ಶನ ಆಗುತ್ತೆ, ವ್ಯೂ ಪಾಯಿಂಟ್ ಅಂತ ಸಿಗುತ್ತೆ. ನಿಮಗೆ ನೇಚರ್ ಲವರ್ಸ್ ಇದ್ದರೆ ನೇಚರ್ನೂ ಕೂಡ ಎಂಜಾಯ್ ಮಾಡ್ಬೋದು. ನೋಡ್ಕೊಳ್ಳಿ ಇಲ್ಲಿಂದ ಹೇಗೆ ಕಾಣಿಸುತ್ತೆ ಅಂತ. ಗುರು, ಇವಾಗ ಈ ಒಂದು ಬಾಹುಬಲಿ ಮೂರ್ತಿನ ನೋಡಿದ್ರಲ್ಲ, ಇವಾಗ ಬಾಹುಬಲಿ ಮೂರ್ತಿಯ ಎದುರುಗಡೆನೇ ಇರುವಂತಹ ಚತುರ್ಮುಖ ಬಸದಿಗೆ ಹೋಗಬೇಕು ನಾವು. ಬನ್ನಿ, ಇವಾಗ ಚತುರ್ಮುಖ ಬಸದಿಯಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಗುರು, ನಾವು ಇವಾಗ ಅಲ್ಲಿಂದ ನೇರವಾಗಿ ಚತುರ್ಮುಖ ಬಸದಿ ಹತ್ರ ಬಂದಿದ್ದೀವಿ. ಚತುರ್ಮುಖ ಬಸದಿಯ ಮುಂದುಗಡೆ ನಿಂತ್ಕೊಂಡ್ರೆ ನಮಗೆ ಅಲ್ಲಿ ಕಾಣಿಸ್ತಾ ಇರೋದು ಗೊಮ್ಮಟೇಶ್ವರ ಮೂರ್ತಿ ಇರುವಂತಹ ಒಂದು ಗುಡ್ಡ. ಆ ಒಂದು ಹೈಟ್ ಪಾಯಿಂಟು ಅದರ ಮುಂದುಗಡೆನೇ ಇದೆ ನೋಡಿ, ಇದು ಚತುರ್ಮುಖ ಬಸದಿ. ಇವಾಗ ಸದ್ಯಕ್ಕೆ ಚತುರ್ಮುಖ ಬಸದಿನ ಕ್ಲೋಸ್ ಮಾಡಿದ್ದಾರೆ. ಹೊರಗಡೆಯಿಂದನೇ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಗೂಗಲಲ್ಲಿ ಎಲ್ಲೋ ನೋಡಿ ಅದರದ್ದು ಫೋಟೋಸು ಇಲ್ಲಿ ಹಾಕಿರ್ತೀನಿ, ನೋಡ್ಕೊಂಬಿಡಿ. ಚತುರ್ಮುಖ ಬಸದಿ ಅಂದರೆ 4 ಮುಖಗಳಿರುವಂಥ ಬಸದಿ ಅಂತ ಅರ್ಥ. ಜೈನರ ಸಂಪ್ರದಾಯದಲ್ಲಿ ಈ ರೀತಿ ಬಸದಿಗಳನ್ನು ಕಟ್ಟೋದು ತುಂಬಾ ಸಾಮಾನ್ಯ. ಬಸದಿ ಅಂದರೆ ದೇವಸ್ಥಾನ ಅಂತ ಅರ್ಥ ಜೈನರ ಒಂದು ಭಾಷೆಯಲ್ಲಿ. ಇನ್ನು ಈ ಬಸದಿಯನ್ನು ಕಟ್ಟಿಸಿದ್ದು ಇಮ್ಮಡಿ ಭೈರರಸ ಅಂತ ಹೇಳ್ಬಿಟ್ಟು, ಅವರು ಕೂಡ ಸಾಂತಾರ ರಾಜವಂಶಕ್ಕೆ ಸಂಬಂಧಪಟ್ಟವರು. ಅವ್ರಿಗೂ ಕೂಡ ಅವರ ಜೈನ ಮಠದ ತೀರ್ಥಂಕರರಾದಂತಹ ಗುರುಗಳಿಂದ ಸಲಹೆ ಬರುತ್ತೆ. ಆ ಸಲಹೆ ಮೇರೆಗೆ ಈ ರೀತಿಯಾಗಿರುವಂಥ ಚತುರ್ಮುಖ ಬಸದಿನ ಕಟ್ತಾರೆ.
ಗುರು, ನಾನು ಇಷ್ಟೊತ್ತು ಕಾದಿದ್ದು ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಯಾರಾದರೂ ಬರ್ತಾರೆ ಅಂತ. ಆದರೆ ಯಾರೂ ಕೂಡ ಬರಲಿಲ್ಲ. ದೇವಸ್ಥಾನದ ಬಗ್ಗೆ ನನಗೆಷ್ಟು ಗೊತ್ತಿತ್ತೋ ಅಷ್ಟನ್ನು ಈ ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಗೊಮ್ಮಟೇಶ್ವರ ಮೂರ್ತಿ ಮತ್ತು ಚತುರ್ಮುಖ ಬಸದಿಯ ಬಗ್ಗೆ ಈ ಲಾಗಲ್ಲಿ ನೋಡಿದ್ವಿ. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಲಿಂಕನ್ನು ಶೇರ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.